ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಸೊ ಇವತ್ತು ಏನ್ ಮಾಡ್ತಾ ಇದೀವಮ್ಮ? ಆನಿಯನ್ ಪಕೋಡ ಮಾಡ್ತಾ ಇದೀವಿ. ಅದಕ್ಕೆ ಬೇಕಾಗಿರೋ ಪದಾರ್ಥಗಳು 1/4 kg ಈರುಳ್ಳಿ ತಗೊಂಡಿದ್ದೀನಿ, ಉದ್ದುದಕ್ಕೆ ಶಾಪ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸ್ವಲ್ಪ ಕರ್ಬೇವಿನ ಸೊಪ್ಪು, 2 ಸ್ಪೂನ್ ಅಕ್ಕಿ ಹಿಟ್ಟು, ಒಂದು 50 ಗ್ರಾಮ್ ಕಡಲೆ ಹಿಟ್ಟು ತಗೊಂಡಿದ್ದೀನಿ, 1 ಚಿಟಿಕೆ ಹಿಂಗು, 1 ಸ್ಪೂನ್ ಖಾರಕ್ಕೆ ಚಿಲ್ಲಿ ಪೌಡರ್ ತಗೊಂಡಿದ್ದೀನಿ, 1 ಸ್ಪೂನ್ ಜೀರಿಗೆ ತಗೊಂಡಿದ್ದೀನಿ, ಜಜ್ಜಿ ಇಟ್ಕೊಂಡಿರೋದು 1 ಗಡ್ಡೆ ಬೆಳ್ಳುಳ್ಳಿ ತಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಇದು ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಒಂದೊಂದು ಎಳೆಯಾಗಿ ಬರೋ ತರ ಇದನ್ನ ಚೆನ್ನಾಗಿ ಇಟ್ಕೋಬೇಕು. ನೋಡಿ, ಈ ತರ ಪುಡಿ ಪುಡಿ ಆಗಿರ್ತಾರ ಚೆನ್ನಾಗಿ ಇಚ್ಕೋಬೇಕು. ಜೀರಿಗೆ ಮತ್ತೆ ಕರ್ಬೇವಿನ ಸೊಪ್ಪು ಸ್ವಲ್ಪ, ಮತ್ತೆ ಚಿಲ್ಲಿ ಪೌಡರು. ಚಿಲ್ಲಿ ಪೌಡರ್ ನಿಮ್ಮ ಖಾರ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ. ಮತ್ತೆ ಹಿಂಗು, ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ, ಇದನ್ನ ಚೆನ್ನಾಗಿ ಕಲ್ಸ್ಕೊಳ್ಳೋಣ. ನೀರೇನ್ ಹಾಕೋದು ಬೇಡವಲ್ಲ? ಬೇಡ. ಇದು ಈರುಳ್ಳಿಲಿ ಚೆನ್ನಾಗಿ ನೀರಿನ ಅಂಶ ಇರುತ್ತಲ್ಲ, ಅದನ್ನ ಚೆನ್ನಾಗಿ ಇದ್ರಲ್ಲೇನೆ ಹೆಚ್ಚಿಕೋಬೇಕು, ಜಾಸ್ತಿ ನೀರ್ ಹಾಕೊಳ್ಳಂಗಿಲ್ಲ. ನೋಡಿ, ಇದು ಚೆನ್ನಾಗಿ ಕಿವುಚಿದಾಯ್ತು. ಮತ್ತೆ ಇದಕ್ಕೆ ಅಕ್ಕಿ ಹಿಟ್ಟು ಹಾಕೊಳ್ಳೋಣ, 1-2 ಸ್ಪೂನ್ ಹಾಕೊಳ್ಳೋಣ ಸಾಕು. ಸೊ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಕ್ರಿಸ್ಪಿ ಆಗಿ ಬರುತ್ತೆ. ಹೌದು, ಚೆನ್ನಾಗಿ ಬರುತ್ತೆ. ಮತ್ತೆ ಕಡಲೆ ಹಿಟ್ಟು ಎಷ್ಟು ಬೇಕೋ ಅಷ್ಟು ಹಾಕೊಂಡು ಕಲ್ಸ್ಕೊಳ್ಳೋಣ, ಜಾಸ್ತಿ ನುಣ್ಣಕ್ಕಿರೋದು ಬೇಡ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಇದು ನೀಟಾಗಿ ಕಲ್ಸ್ಕೊಳ್ಳೋಣ, ಜಾಸ್ತಿ ಗಟ್ಟಿ ಆಗೋದು ಬೇಡ. ಅದು ನೋಡಿ, ಈ ತರ ನೀಟಾಗಿ ಹಿಟ್ಟು ಹಾಕೊಂಡು ಕಲ್ಸ್ಕೋಬೇಕು. ಇನ್ನೊಂದ್ ಸ್ವಲ್ಪ ಹಿಟ್ಟು ಹಾಕೊಳ್ಳೋಣ. ನಿಮ್ಗೆ ಎಷ್ಟಿಟ್ಟು ಬೇಕೋ ಅಷ್ಟು ಹಿಟ್ಟು ಹಾಕೊಂಡು ಹದವಾಗಿ ಬರೋ ತರ ಕಲ್ಸ್ಕೊಳ್ಳಿ. ಇವಾಗೆಲ್ಲ ಮಿಕ್ಸ್ ಮಾಡ್ಕೊಂಡಿದೀನಿ. ಇದಕ್ಕೆ ಒಂದ್ ಸ್ವಲ್ಪನೇ ನೀರ್ ಹಾಕೊಂಡು ಕಲ್ಸ್ಕೊಳ್ಳೋಣ, ಸ್ವಲ್ಪನೇ ಹಾಕೊಂಡು ಕಲ್ಸ್ಕೊಳ್ಳಿ. ನೋಡಿ, ಈ ತರ ಹಿಂಗೆ ಉದ್ದುದ್ರಾಗ ಇರಬಾರ್ದು. ಇನ್ನೊಂದ್ ಸ್ವಲ್ಪ ಹಿಂಗೆ ಹದ ಬರೋ ತನಕ, ಇಷ್ಟಿಷ್ಟು ಹದ ಬರೋ ತನಕ ಇನ್ನೊಂದ್ ಸ್ವಲ್ಪ ಕಡಲೆ ಹಿಟ್ಟು ಹಾಕೊಂಡು ಕಲ್ಸ್ಕೋಬೇಕು. ನೋಡಿ, ಇಷ್ಟು ಹದವಾಗಿ ಕಲ್ಸ್ಕೋಬೇಕು. ನೋಡಿ, ಈ ತರ ಬಿಡಿಯಾಗಿ ಬೀಳ್ಬೇಕು, ಆ ತರ ಕಲ್ಸ್ಕೋಬೇಕು. ಜಾಸ್ತಿ ಸ್ವಲ್ಪ ಗಟ್ಟಿ ಆದ್ರೆ ಬಜ್ಜಿ ತರ ಆಗ್ಬಿಡುತ್ತೆ. ನೋಡಿ, ಈ ತರ ಆಗ್ಬೇಕು. ಇದು ಕಲ್ಸಿದೀನಿ. ಇದಕ್ಕೆ ಕಾಯ್ದಿರೋ ಎಣ್ಣೆ 2 ಸ್ಪೂನ್ ಹಾಕೊಳ್ಳೋಣ, ಅವಾಗ ಪಕೋಡ ಚೆನ್ನಾಗಿ ಬರುತ್ತೆ. ಎಣ್ಣೆ ಹಾಕೊಂಡು ಒಂದ್ ಸ್ವಲ್ಪ ಕಲ್ಸ್ಕೊಳ್ಳೋಣ. ಬಿಸಿ ಎಣ್ಣೆ ಕಾಯ್ದಿರೋದು ಹಾಕೊಳ್ಳೋದ್ರಿಂದ ಚೆನ್ನಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಪಕೋಡ. ಈಗ ನೋಡಿ, ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ, ಎಣ್ಣೆ ಕಾಯ್ದಿದೆ. ನೋಡಿ, ಚೆನ್ನಾಗಿ ಬರ್ತಾ ಇದೆ. ಇವಾಗ ಪಕೋಡ ಹಿಂಗೆ ಬಿಡಿಯಾಗಿ ಹಾಕೊಳ್ಳೋಣ. ಈಗ ನೋಡಿ, ಅದನ್ನ ಹಿಂಗೆ ತಿರ್ಗಿಸ್ಕೊಡ್ತಾ ಇರೋಣ. ಲೈಟ್ ಆಗಿ ಗೋಲ್ಡನ್ ಬ್ರೌನ್ ಬರಬೇಕಲ್ಲ ಕಲರ್. ಹೌದು, ಇಲ್ಲಾಂದ್ರೆ ಒಳಗಡೆ ಎಲ್ಲ ಹಸಿ ಹಂಗೆ ಇರುತ್ತೆ. ಎಷ್ಟು ಚೆನ್ನಾಗಿ ಬೆಂದಿದೆ. ಈಗ ಎತ್ತಾಕೊಳ್ಳೋಣ ಪ್ಲೇಟ್ಗೆ. ನೋಡಿ, ಇನ್ನ ಒಂದ್ ರೌಂಡ್ ಹಾಕೊಳ್ಳೋಣ. ನೋಡಿ, ಈ ತರ ತಿರ್ಗಿಸ್ಕೊಡ್ಬೇಕು, ಚೆನ್ನಾಗಿ ಬೇಯಿಸ್ಕೋಬೇಕು, ಇಲ್ಲಾಂದ್ರೆ ಒಳಗಡೆ ಬೇಯೋದಿಲ್ಲ. ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ. ಸಾಕಲ್ವಾ ಫ್ರೈ ಆಗಿರೋದು ಸಾಕು. ನೋಡಿ, ಚೆನ್ನಾಗಿ ಬಂದಿದೆ. ಆನಿಯನ್ ಪಕೋಡ ರೆಡಿ ಆಗಿದೆ. ನೋಡಿ, ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ. ನೋಡಿ, ಚೆನ್ನಾಗಿ ಬಂದಿದೆ, ತುಂಬಾ ಟೇಸ್ಟ್ ಇರುತ್ತೆ.